ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಗಣೇಶನ ಎಕ್ಕದ ಬೇರಿನ ಗಣೇಶನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ಏನೇನು ಇಂಥ ಗಣೇಶನ ನೀವು ನೋಡಿಲ್ಲ, ಗಣೇಶನ ನೋಡಿದ್ದೀರಾ ಆ ಮೂರ್ತಿಗಳನ್ನ. ಆದರೆ ಗಣೇಶನ ನೀವು ಈ ಥರ ಗಣೇಶನಲ್ಲಿ ನಾವು ಇದರಲ್ಲಿ ಚಕ್ರಗಳು ಇಡ್ಬೋದು, ಮೂಲಿಕೆ ತುಂಬುವುದು, ಇದರಲ್ಲಿ ನಾವು ಏನು ಬೇಕೋ ಯಾವ ಕೆಲಸಕ್ಕೆ ಏನು ಸಾಧನೆ ಮಾಡಬೇಕೋ ಅದನ್ನು ಸಿದ್ಧಿ ಮಾಡೋಂಗೆ ಮಾಡ್ಕೋಬೋದು. ಗಣೇಶನ ಎಕ್ಕದ ಗಣೇಶನ ಬರೀ ಏನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ನಾವು ಮಂತ್ರಗಳು ಜಪ ಮಾಡಿ ಚಕ್ರಗಳನ್ನ ಕೆಳಗಿಟ್ಟು ಅದನ್ನು ಎಕ್ಕದ ಗಣೇಶನ ಜಪ ಮಾಡ್ಬೋದು ಅಷ್ಟೇ ವಿನ. ಆದರೆ ನಾವು ಅದನ್ನು ಏನು ಕೆಲಸಕ್ಕೆ ಬೇಕಾದರೂ ಸಾಧನೆ ಮಾಡಬೇಕು ಅಂದರೆ ಅದನ್ನು ಮಾಡೋಕ್ಕೆ ಸಿದ್ಧಿ ಆಗಲ್ಲ. ನೋಡಿ, ಇದು ಏನು ಕೆಲಸ ಬೇಕಾದರೂ ಗಣೇಶನ ಮುಂದೆ ಯಾವುದೂ ಇಲ್ಲ. ಮುಂಚಿತವಾಗಿ ಏನೇ ಸಾಧನೆ ಮಾಡಿದ್ರೂ, ಏನೇ ನೀವು ಯಾವುದೇ ಕಾರ್ಯ, ಯಾವ ದೇವತೆಗಳನ್ನ ನೀವು ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೇಕು, ಯಾವ ದೇವತೆಗಳನ್ನ ಒಲಿಸ್ಕೋಬೇಕು, ಯಾವ ಯಕ್ಷಿಣಿಗಳನ್ನ ಒಲಿಸ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ಗಣೇಶನ ನೀವು ಮಂತ್ರ ಹೇಳಿ ಗಣೇಶನ ಪೂಜೆ ಮಾಡಿ ಗಣೇಶನ ಒರೆಸ್ಕೊಂಡಾದ್ಮೇಲೆ ನೀವೇನು ಕೆಲಸ ಆದರೂ ಮಾಡಿದ್ರೂ ಆಗುತ್ತೆ. ಗಣೇಶನ ಬಿಟ್ಟು ಯಾವ ಕೆಲಸ ಆಗಲ್ಲ ನಿಮಗೆ. ನೀವು ಎಂಥ ಪೂಜೆ, ಎಂಥ ಜಪ ತಪಗಳು, ಘೋರವಾದಂಥ ತಪಸ್ಸು ಮಾಡಿದ್ರೂ ಕೂಡ ಗಣೇಶನ ಮಂತ್ರಗಳು ಇಲ್ಲದೆ ನೀವು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ನಿಮಗೆ ಎಲ್ಲ ವಿಘ್ನಗಳಾಗ್ಬಿಡುತ್ತೆ. ನೀವು ಗಣೇಶನ ಮಂತ್ರ ಇಲ್ಲದೆ ಯಾವ ಕಾರ್ಯ ಸಾಧನೆ ಮಾಡೋಕ್ಕಾಗಲ್ಲ. ನೀವು ಗಣೇಶನ ಮಂತ್ರ ಎಷ್ಟು ಮಂತ್ರಗಳನ್ನ ಸಿದ್ಧಿ ಮಾಡ್ತೀರೋ ಅಷ್ಟು ನಿಮಗೆ ಮಂತ್ರಶಕ್ತಿಗಳು ಹೆಚ್ಚುತ್ತಾ ಇರುತ್ತೆ. ನಿಮಗೆ ಹಲವಾರು ಶಕ್ತಿಗಳು, ಹಲವಾರು ನಿಮಗೆ ಏನೇನು ಸಾಧನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತೀರೋ ಅವೆಲ್ಲ ನಿಮಗೆ ಕೈಗೂಡಿ ಬರುತ್ತೆ. ಗಣೇಶನ ಇಲ್ಲದೆ ಏನು ಕೆಲಸ ಆಗಲ್ಲ. ನಿಮಗೆ ಲಕ್ಷ್ಮಿ ದಟ್ಟ ದರಿದ್ರ ತುಂಬಿಕೊಂಡಿರುತ್ತೆ. ಅದಕ್ಕೆ ಈ ಲಕ್ಷ್ಮಿ ಗಣೇಶನ ಪೂಜೆ ಮಾಡಿ ನಿಮಗೆ ದರಿದ್ರ ಅನ್ನೋದು ದೂರ ಆಗುತ್ತೆ, ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಮತ್ತು ವ್ಯಾಪಾರ ಇಲ್ದಿರೋರಿಗೆ ಇದನ್ನು ಸಿದ್ಧಿ ಮಾಡಿ, ಇದಕ್ಕೆ ಸಿದ್ಧಿಗಳಿದ್ದಾವೆ. ಸುಮ್ಮನೆ ತೊಗೊಂಡೋಗಿ ಹಂಗೆ ಇಕ್ಕಿದ್ರೆ ಏನೂ ಬರೋದಿಲ್ಲ. ಅದನ್ನು ಮಾಡೋ ವಿಧಾನಗಳು, ಅದಕ್ಕೆ ಏನೇನು ತುಂಬಬೇಕು ಅನ್ನೋ ವಿಧಾನಗಳು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಇದನ್ನು ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ಅಂಗಡಿ ಮಾಡ್ತಿರ್ತೀರ, ಎಂಥ ದೊಡ್ಡ ಅಂಗಡಿ ಆಗಲಿ ಚಿಕ್ಕ ಅಂಗಡಿ ಆಗಲಿ, ನೀವು ಯಾವ ಅಂಗಡಿಗಳಾದ್ರೂ ಆ ಸ್ಥಳದಲ್ಲಿ ಇಟ್ಟು ಇದನ್ನು ಪೂಜೆ ಮಾಡ್ತಾಯಿದ್ರೆ ನಿಮಗೆ ಜನಗಳು ನೊಣಗಳು ಮುತ್ಕೊತಾರೆ. ನೊಣಗಳು ಅಲ್ಲ, ಇರುವೆಗಳು ತುಂಬ್ಕೊತಾರೆ. ಆ ರೀತಿಯಾದಂಥ ಒಂದು ಶಕ್ತಿ ಇದೆ. ಆದರೆ ಮಂತ್ರ, ಅದಕ್ಕೆ ಮೂಲಿಕೆ, ಅದಕ್ಕೆ ತಂತ್ರ ಇದಿಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಬರೋದು ಮಾಡ್ಬೋದು, ಅದಕ್ಕೂ ಒಂದು ಶಕ್ತಿ ಇದೆ, ಅದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇದಕ್ಕೆ ಸರಿಯಾದಂಥ ಮೂಲಿಕೆಗಳು, ಇದಕ್ಕೆ ಭಸ್ಮಗಳು ತುಂಬಿ ನೀವು ಪೂಜೆ ಮಾಡಿದ್ರಿ ಅಂದರೆ ನಿಮ್ಮ ಬಡತನ ದೂರ ಆಗಿ ನೀವು ಅಂದ್ಕೊಂಡಿದ್ದ ಕೋರಿಕೆಗಳನ್ನ ನೀವು ಕೋಟ್ಯಾಧಿಪತಿಗಳಾಗ್ಬೋದು. ಇದು ಸತ್ಯ, ನಾನು ಹೇಳ್ತಿರೋ ಮಾತು ಸುಳ್ಳು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ನಾನು ಯಾವುದೂ ಸುಳ್ಳು ಹೇಳೋದಿಲ್ಲ. ಆಗತ್ತೆ ಅಂದರೆ ಆಗತ್ತೆ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ನೀವು ಈಗ ನಾನು ಹೇಳ್ತಿರೋ ಮಾತಿನಲ್ಲಿ ಇದು ಅಷ್ಟು ನಾನು ಭರವಸೆ ಕೊಡ್ತೀನಿ ನಿಮಗೆ. ಗಣೇಶನ ಅಂದರೆ ಅಷ್ಟು ಭರವಸೆ ನಿಮಗೆ ಕೊಡ್ತೀನಿ. ಬೇರೆ ಯಾವುದ್ರಲ್ಲಾದರೂ ನಾನು ಅಷ್ಟು ಭರವಸೆ ಕೊಡೋಕ್ಕಾಗೋದಿಲ್ಲ. ಗಣೇಶ ಅಂದರೆ ಅಷ್ಟು ಭರವಸೆ ನಮಗೆ ಇದೆ. ಆ ಭರವಸೆ ನಿಮಗೆ ನಾನು ತಿಳ್ತಿದ್ದೀನಿ. ನೀವು ಆ ಥರ ನೇಮ, ನಿಮ್ಮ ಪೂಜೆ, ಆ ಗಣೇಶನ ಮೇಲೆ ಇಟ್ಟಿರೋ ಭಕ್ತಿ, ಗಣೇಶನ ಮೇಲೆ ಇಟ್ಟಿರೋ ಒಂದು ಪ್ರೀತಿಗೋಸ್ಕರ ನೀವು ಪೂಜೆ ಮಾಡಿದ್ರಿ ಅಂದರೆ ಆ ಗಣೇಶ ನಿಮಗೆ ಏನು ಬೇಕೋ ಅದನ್ನು ಕೊಡೋ ಅಂಥ ಗಣೇಶನಾಗ್ತಾನೆ. ಇದು ಸತ್ಯ. ಇದು ಪ್ರಯೋಗ ಮಾಡಿ ನಿಮಗೆ ತಿಳಿಸ್ತಿದ್ದೀನಿ ವಿನ ನಾನು ಯಾವುದು ಸುಳ್ಳಾಗಿ 24 ಗಂಟೆಗೆ ಆಗುತ್ತೆ, 24 ಗಂಟೆ ಒಳಗೆ ನಿಮ್ಮ ಕೆಲಸ ಅವೆಲ್ಲ ಸುಳ್ಳು. ಯಾರಿಗೂ 24 ಗಂಟೆ ಒಳಗೆ ಯಾರಿಗೂ ಆಗೋದಿಲ್ಲ. ಇದಕ್ಕೆಲ್ಲ ಟೈಮ್ಗಳು, ವೇಳೆಗಳು ಎಲ್ಲ ಆಗುತ್ತೆ. ಏನೇ ಕೆಲಸ ಮಾಡಿದ್ರು, ಯಾವುದೇ ಮಂತ್ರ ತಂತ್ರಗಳು ಮಾಡಿದ್ರೂ ಅದಕ್ಕೆ ಸಮಯಗಳು ಹಿಡಿಯುತ್ತವೆ ವಿನ ಇವತ್ತು ಮಾಡಿಬಿಟ್ಟು ನಾಳೆನೇ ಇವತ್ತು ಬೀಜ ಬಿತ್ತುಬಿಟ್ಟು ನಾಳೆನೇ ಫಸಲು ಬರಬೇಕು, ಕಾಯಿ ತಗೋಬೇಕು ಅಂದರೆ ಯಾವುದೂ ಬರೋಲ್ಲ. ಎಲ್ಲದಕ್ಕೂ ಟೈಮ್ ಬರುತ್ತಲ್ಲ, ಹಂಗೆ ಇದನ್ನು ಕೂಡ ನಿಮಗೆ ಈ ನೀವು ಗಣೇಶನ ಪೂಜೆಯಲ್ಲಿ ನೀವು ಏನು ಮಾಡಿದ್ರೂ ಕೂಡ ನಿಮಗೆ ಯಶಸ್ವಿ ನಿಮ್ಮ ಹಿಂದೆನೇ ಇರುತ್ತೆ. ನಿಮ್ಮ ಕಷ್ಟ ಆಗಲಿ, ವಿದ್ಯೆ ಆಗಲಿ, ಬುದ್ಧಿಗಾಗಲಿ, ಮತ್ತು ನಿಮಗೆ ಉದ್ಯೋಗಕ್ಕಾಗಲಿ, ಮತ್ತು ನಿಮಗೆ ದರಿದ್ರ ಬಂದಿದೆ ಕಷ್ಟಕ್ಕಾಗಿ, ದನಕ್ಕಾಗಿ, ಮತ್ತು ನಿಮಗೆ ಸಾಲ ಬಾಧೆಗಳಿಂದ ನರಳುತ್ತಿರೋರಿಗಾಗಿ, ಮತ್ತು ನಿಮಗೆ ಜನಗಳು, ಶತ್ರುಗಳು ಎಲ್ಲಿಂದ ಎಲ್ಲಿಗೆ ನಿಮ್ಮಲ್ಲಿ ಕಾಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಶತ್ರುಗಳನ್ನ ಸಂಹಾರ ಮಾಡೋಕ್ಕೆ
ಅದು ಬೇರೆ ಗಣೇಶ ಇದೆ. ಈ ಗಣೇಶನಲ್ಲಿ ಇದೇನಿದ್ರೂ ನಿಮ್ಮ ಒಳ್ಳೆ ಕೆಲಸಕ್ಕೆ ಬರುತ್ತೆ. ಇನ್ನೊಂದು ಶತ್ರುಗಳನ್ನ ಸಂಹಾರ ಮಾಡೋಕ್ಕೆ ಬೇರೆ ಗಣಪತಿ ಬರುತ್ತೆ, ಅದನ್ನು ಇವಾಗ ಹೇಳೋದಿಲ್ಲ ನಾನು. ಅದು ನಿಮ್ಮ ಶತ್ರುಗಳು ಎಲ್ಲಿದ್ರೂ ಕೂಡ ಅಲ್ಲೇ ಅಡಗೋಗ್ಬಿಡ್ತಾರೆ. ಆ ಥರದಲ್ಲಿ ಅದರಲ್ಲಿ ಮಾಡಬೇಕು ಗಣೇಶನ ಪೂಜೆನ. ಇವಾಗ ನಾನು ಹೇಳ್ತಿರೋದು ನಿಮ್ಗೇನೆಂದರೆ ಎಕ್ಕದ ಗಣೇಶದ ಬೇರಿನಲ್ಲಿ ಮಾಡಿರೋಂಥದ್ದು. ಇದುವರೆಗೂ ಇಂಥ ಗಣೇಶನ ಎಲ್ಲೂ ಮಾಡಿಲ್ಲ. ಆದರೆ ಏನೋ ಇದೊಂದು ಅದೃಷ್ಟ ಇಂಥದ್ದು ಬಂದಿದೆ ನೋಡಿ. ಇದರಲ್ಲಿ ಚಕ್ರಗಳು ಇಡ್ಬೋದು, ಇದರಲ್ಲಿ ಮೂಲಿಕೆ ಹಾಕ್ಬೋದು, ಅದಕ್ಕೆ ಓಲಿದೆ ನೋಡಿ. ಇವೆರಡೂ ನಾನು ಸಿದ್ಧಿ ಮಾಡಿದ್ದೀನಿ ಇವಾಗ ನೋಡಿ. ಈ ಓಲ್ನಲ್ಲಿ ನೋಡಿ, ಇದರಲ್ಲಿ ಈ ಕಡೆ ಚಕ್ರಗಳು ಹಾಕ್ಬೋದು, ಆ ಕಡೆಯೂ ಚಕ್ರ ಹಾಕ್ಬೋದು. ಅದೇ ಬರೀ ನಾವು ಗಣೇಶನ ಮಾಡಿದಾಗ ಏನೂ ಮಾಡೋಕ್ಕಾಗಲ್ಲ, ಆದರೆ ಅದು ಕೆಲಸ ಮಾಡುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಮಾಡುತ್ತೆ. ಆದರೆ ಇದು 100ಕ್ಕೆ 100 ಗ್ಯಾರಂಟಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇದೇ ಮಂತ್ರಗಳು ಇದೆ ನೋಡಿ. ನೋಡಿ ಈ ಚಕ್ರಗಳಿಂದ ನೋಡಿ ನಾವು ಇದು ರಾಜವಶೀಕರಣ ಚಕ್ರಗಳು ನೋಡಿ. ರಾಜವಶೀಕರಣ ಚಕ್ರಗಳು ನಿಮ್ಗೆ ಇವೆಲ್ಲ ನಾನು ರೆಡಿ ಮಾಡಿದ್ದೀನಿ, ಬೇರೆಯವ್ರಿಗೆ ಸಿದ್ಧಿ ಮಾಡಿ ಇಟ್ಟಿದ್ದೀನಿ. ಇವತ್ತು ನಿಮಗೊಂದು ವಿಡಿಯೋ ಮಾಡಬೇಕು. ಇದನ್ನು ತಂದು ಆಗಲೇ 2-3 ತಿಂಗಳಾಗೋಯ್ತು. ತಗೊಂಡು ಬಂದು ನನಗೆ ಹಾಕೋಕ್ಕೆ ಟೈಮ್ ಇರಲಿಲ್ಲ ನೋಡಿ. ಇದು ರಾಜವಶೀಕರಣ ಚಕ್ರಗಳು. ಇದರಲ್ಲಿ 3-4 ರೆಡಿ ಮಾಡಿದ್ದೀನಿ. ಇದನ್ನು ಸಿದ್ಧಿ ಮಾಡಿ ಇದನ್ನು ಬೇರೆಯವ್ರಿಗೆ ಕಳಿಸ್ಬೇಕು. 4 ವಿಗ್ರಹಗಳನ್ನ ರೆಡಿ ಮಾಡಿದ್ದೀನಿ ನೋಡಿ. ಇದನ್ನು ಸಿದ್ಧಿ ಮಾಡಿದ್ದೀನಿ ಇದನ್ನೆಲ್ಲ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂದರೆ ನೋಡಿ, ಈ ಥರ ಸಣ್ಣದಾಗಿ ನೋಡಿ, ಈ ಥರ ಸಣ್ಣದಾಗಿ ಇದು ಮಾಡಿಕೊಂಡು ಇದನ್ನು ನೋಡಿ, ಇದನ್ನು ಸಣ್ಣದಾಗಿ ಹಿಂಗೆ ಮಾಡ್ಕೋಬೇಕು. ಮಾಡಿಕೊಂಡು ನೀವು ನೋಡಿ, ಇದನ್ನು ಇನ್ನೂ ಚಿಕ್ಕದಾಗಿ ಮಾಡ್ಕೋಬೇಕು. ಚಿಕ್ಕದಾಗಿ ಮಾಡಿ ಅದನ್ನು ಪೈಪ್ನಂಗೆ ಮಾಡಿ ಆ ಪೈಪನ್ನ ಇದರೊಳಗೆ ಇಡಬೇಕು ನೋಡಿ. ಈ ಪೈಪನ್ನ ಇದರೊಳಗೆ ಇಡಬೇಕು, ಈ ತೂತಿನಲ್ಲಿ ಇಡಬೇಕು. ಗೊತ್ತಾಗ್ತಿದೆಯಲ್ಲ? ಈ ತೂತಿನಲ್ಲಿ ಈ ಪೈಪನ್ನ ನಾವು ಮಾಡಿದ್ದೀವಲ್ಲ ಚಕ್ರ, ಆ ಚಕ್ರನ ಇದರಲ್ಲಿಟ್ಟು ಇದಕ್ಕೆ ಚಕ್ರ ಒಳಗೆ ಸೇರಿಸಾದ್ಮೇಲೆ ಭಸ್ಮಗಳಿದ್ದಾವೆ. 9 ಥರದ ಭಸ್ಮಗಳು, ಅದಕ್ಕೆ ತಕ್ಕವಾದ ಮೂಲಿಕೆಗಳು ಕುಟ್ಟಿ ಅದನ್ನು ಪೌಡ್ರ್ ಮಾಡಿ ಆ ಭಸ್ಮಗಳ ಜೊತೆಯಲ್ಲಿ ಅದನ್ನೇ ಸೇರಿಕೊಂಡು ಇದನ್ನು ತುಂಬಬೇಕು. ತುಂಬಿದಾಗ ಅದನ್ನೆಲ್ಲ ತುಂಬಿಟ್ಟು ಇದಕ್ಕೆ ಮೇಣ ಹಚ್ಚಿಬಿಡಬೇಕು. ಇದನ್ನು ನೀರು ಅದು ಏನು ಬೀಳಬಾರ್ದು ಅಂದ್ಬಿಟ್ಟು ಮೇಣ ಮುಚ್ಚಿಬಿಡಬೇಕು. ಈ ಕಡೆ ಇನ್ನೊಂದು ಚಕ್ರ ನಿಮ್ಗೇನು ಬೇಕಿದೆಯೋ ಅದನ್ನು ವಶೀಕರಣಕ್ಕೆ, ಇಲ್ಲೊಂದು ಚಕ್ರ, ಇದು ರಾಜ ವಶೀಕರಣಕ್ಕೆ, ಇದೊಂದು. ಎರಡೂ ಮಾಡಿ ನೀವು ಇಲ್ಲಿನ ಆ ಕಡೆ ಒಂದು ಈ ಕಡೆ ಒಂದು ಮಾಡಿ ಇಟ್ಬಿಟ್ಟು ನೀವು ಇದಕ್ಕೆ ಇದಕ್ಕೆ ಭಸ್ಮಗಳು ಬರ್ತವೆ. ಆ ಭಸ್ಮ ಮತ್ತು ಮೂಲಿಕೆ ಅನ್ನೋದು ಅದು ಸಾಮಾನ್ಯವಾದ ಮೂಲಿಕೆಗಳಲ್ಲ. ಯಾಕೆಂದರೆ ನಾನು ಹೇಳಿದ್ರೆ ಇವಾಗ ಅದನ್ನೆಲ್ಲ ಕಾಪಿ ಹೊಡೆದು ಮತ್ತು ಅವರು ಶುರು ಮಾಡ್ಕೊತಾರೆ ಇನ್ನೊಂದು ವಿಧಾನದಲ್ಲಿ ನಿಮಗೆ ತಿಳಿಸೋದಕ್ಕೆ. ಅದರಿಂದ ನಾನು ಇವಾಗ ಭಸ್ಮಗಳು ಸುದ್ದಿ ಎತ್ತೋದಿಲ್ಲ, ಮಾಡೋ ವಿಧಾನಗಳು ಮಾತ್ರ ನಿಮ್ಗೆ ಹೇಳ್ತಿದ್ದೀನಿ. ಆ ಭಸ್ಮಗಳು ತುಂಬ ಅದಕ್ಕೆ ರೇಟ್ ಇದೆ. ಆ ಭಸ್ಮಗಳು ಇಂಥದ್ದಲ್ಲ. ನಾವು ಬಳೆಗಳಿಗೂ ತುಂಬುತ್ತೀವಿ ನೋಡಿ. ಈ ಬಳೆಗೂ ಕೂಡ ನಾನು ತುಂಬಿರೋದೆ ನೋಡಿ. ಇಂಥ ಬಳೆಗಳಿಗೆ ನೋಡಿ, ಈ ಬಳೆಗಳು ಖಡ್ಗಗಳಿಗೆ ನಾವು ಅದನ್ನು ತುಂಬುತ್ತೀವಿ. ಅಂಥ ಭಸ್ಮಗಳು ಇದಕ್ಕೆ ನಾವು ತುಂಬುತ್ತೀವಿ. ಅದು ತುಂಬ ಕಾಸ್ಟ್ಲಿ ಆದಂಥ ಭಸ್ಮಗಳು. ಅದಕ್ಕೆ 9 ಥರದ ಭಸ್ಮ, 9 ಥರದ ಮೂಲಿಕೆ ಪೌಡ್ರು ಎಲ್ಲ ಮಿಕ್ಸ್ ಮಾಡಿ ಇದರೆಲ್ಲ ತುಂಬಿ ಚಕ್ರಗಳು ತುಂಬಿ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ. ಪ್ರಾಣ ಪ್ರತಿಷ್ಠೆ ಮಾಡಿ ನಾವು ಆಮೇಲೆ ಇದಕ್ಕೆ ಅರಿಶಿನ ಎಲ್ಲ ಲೇಪನೆ ಮಾಡಿ ಇದನ್ನು ಸಿದ್ಧಿ ಮಾಡಿ ನಾವು ಯಾವ ಕೆಲಸಕ್ಕಾಗಿ ನಾವು ಮಾಡ್ತೀವೋ, ವಶೀಕರಣಕ್ಕೆ ಅಂದರೆ ವಶೀಕರಣಕ್ಕೆ, ಇದು ಅಂಗಡಿ ವ್ಯಾಪಾರಕ್ಕೆ ಅಂದರೆ ವ್ಯಾಪಾರಕ್ಕೆ, ಇದನ್ನು ನೀವು ಯಾವ ಗಣೇಶನ ಮಂತ್ರ ಹೇಳ್ಬೋದು ಅಂದರೆ ವಶೀಕರಣಕ್ಕೆ, ಜನ ವಶೀಕರಣಕ್ಕೆ ಮಾಡ್ಬೋದು. ಜನ ವಶೀಕರಣಕ್ಕೆ ಇವಾಗ ಅಂಗಡಿನಲ್ಲಿ ವ್ಯಾಪಾರಕ್ಕೆ ಜನ ವಶೀಕರಣ ಬೇಕು, ಮತ್ತು ಫ್ಯಾಕ್ಟ್ರಿಗಳಿಗೆ ಜನ ವಶೀಕರಣ ಬೇಕು, ದೇವಸ್ಥಾನಗಳಿಗೆ ಜನ ವಶೀಕರಣ ಬೇಕು, ಇಂಥದಕ್ಕೆಲ್ಲ ಜನ ವಶೀಕರಣ ಬೇಕು. ಮತ್ತು ಇದು ಜನ ವಶೀಕರಣ ಗಣಪತಿ ಮಾಡ್ಕೋಬೋದು, ವಶೀಕರಣ ಗಣಪತಿಗೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಉಚ್ಚಿಷ್ಟ ಗಣಪತಿಗೂ ಇದನ್ನೇ ಮಾಡ್ಬೋದು. ಇದರಲ್ಲಿ ನೀವು ಒಂದು ಗಣೇಶ ವಶೀಕರಣಕ್ಕೆ ಮಾಡ್ತೀರಾ, ಇಲ್ಲೊಂದು ಉಚ್ಚಿಷ್ಟ ಗಣಪತಿಗೂ ಮಾಡ್ಬೋದು. ಉಚ್ಚಿಷ್ಟ ಗಣಪತಿನ ಮಾಡಿದ್ರೆ ಇನ್ನೂ ವಿಶೇಷ ನಿಮಗೆ. ಉಚ್ಚಿಷ್ಟ ಗಣಪತಿ ಅಂದರೆ ನಿಮ್ಗೆ ಉಚ್ಚೆದ್ದು ಕೊಡ್ತಾನೆ ಅವನು ಅಷ್ಟಿಷ್ಟಲ್ಲ ನಿಮಗೆ ಕೊಡೋದು, ಆ ರೀತಿಯಾಗಿ ಅವನು ಕೊಡ್ತಾನೆ ನಿಮಗೆ.
ಉಚ್ಚಿಷ್ಟ ಗಣಪತಿಯನ್ನು ಬೇಕಾದರೆ ಸಾಧನೆ ಮಾಡ್ಬೋದು, ಇಲ್ಲ ಅಂದರೆ ನೀವು ವಶೀಕರಣ ಗಣಪತಿನಾದರೂ ಸಾಧನೆ ಮಾಡ್ಬೋದು. ಇದರಲ್ಲಿ ಎಷ್ಟು ಹಲವಾರು ಗಣಪತಿಗಳಿದ್ದಾವೋ ಹಲವಾರು ಗಣಪತಿಗಳಲ್ಲಿ ನಿಮ್ಗೆ ಏನೇನು ಬೇಕೋ ಅದಕ್ಕೆ ಸ್ತ್ರೀ ವಶೀಕರಣ ಬೇಕಾ, ಸ್ತ್ರೀ ವಶೀಕರಣ ಮಾಡ್ಬೋದು. ಪುರುಷ ವಶೀಕರಣ ಬೇಕಾ, ಪುರುಷ ವಶೀಕರಣ ಮಾಡಬೇಕು. ರಾಜ ವಶೀಕರಣ ಬೇಕಾ, ರಾಜ ವಶೀಕರಣ ಮಾಡ್ಬೋದು. ಮತ್ತು ನಿಮಗೆ ವ್ಯಾಪಾರ ಆಗಬೇಕಾ, ವ್ಯಾಪಾರ ಉದ್ಯೋಗ ಬೇಕಾ, ಉದ್ಯೋಗ, ಮದುವೆ ಆಗಬೇಕಾ, ಮದುವೆಗೆ. ಮತ್ತು ಮನೆಯಲ್ಲಿ ದುಡ್ಡು ಕಾಸುಗೆ ತುಂಬ ಕಷ್ಟ ಆಯಿತಾ, ಬಡತನ ದೂರ ಆಗಬೇಕಾ, ಅದಕ್ಕೆ ಮಾಡ್ಬೋದು. ಇದಕ್ಕೆ ಏನಕ್ಕೆ ಕಾರ್ಯಕ್ಕೆ ಬೇಕೋ ಅಷ್ಟು ಕೆಲಸಗಳು ಒಂದೊಂದೇ ಕೆಲಸ ಎಲ್ಲ ಸೇರಿಸಿ ಮಾಡೋಂಗಿಲ್ಲ. ಇದು ಒಂದೊಂದು ಕಾರ್ಯನ ಒಂದೊಂದು ಸತಿ ನೀವು ಮಾಡ್ಕೋಬೇಕು. ಒಂದೊಂದು ಮಂತ್ರ 1 ಲಕ್ಷ ಹೇಳಬೇಕು. 1 ಲಕ್ಷ ಹೇಳಿದ್ರೆ ನಿಮಗೆ ಸಿದ್ಧಿ ಆಗುತ್ತೆ. ಉಚ್ಚಿಷ್ಟ ಗಣಪತಿನೂ ನಿಮ್ಗೆ ಅದ್ಭುತವಾದಂಥ ನಿಮ್ಮ ಕಾರ್ಯ ಮಾಡಿಕೊಡ್ತಾನೆ. ವಶೀಕರಣ ಗಣಪತಿನೂ ಕೂಡ ನಿಮ್ಗೆ ಕಾರ್ಯ ಸಿದ್ಧಿ ಮಾಡಿಕೊಡ್ತಾನೆ. ಸಿದ್ಧಿ ಗಣಪತಿನೂ ಕೂಡ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಮಾಡಿಕೊಡ್ತಾನೆ. ಅಂಥ ಪವರ್ಫುಲ್ ಆದಂಥ ಒಂದು ಎಕ್ಕದ ಬೇರಿನ ಮೂರ್ತಿಗಳು ಇವು ನೋಡಿ. ಇಂಥ ಗಣಪತಿಗಳು ಸಿಗೋದು ಅಪರೂಪ. ಇದರಲ್ಲಿ ನೀವೇನು ಕೆಲಸಕ್ಕೆ ಬೇಕಾದರೂ ಈ ಚಕ್ರ ಬರೆದುಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ. ಸ್ತ್ರೀ ವಶೀಕರಣ ಮಾಡ್ಕೋಬೋದು. ಇದರಿಂದ ಎಲ್ಲ ಥರದ ಕಾರ್ಯಗಳನ್ನ ಮಾಡ್ಬೋದು ಪ್ರಿಯ ವೀಕ್ಷಕರೇ. ಇದರಿಂದ ನೀವು ಬೇಕಾಗಿರೋಂಥ ಕಾರ್ಯಗಳು ಸಾಧನೆಗಳು ಮಾಡ್ಬೋದು. ಇದನ್ನು ನೀವು ಮಾಡೋದ್ರಿಂದ ನೀವು ಎಲ್ಲವನ್ನು ಗೆಲ್ಲುವಂಥ ಶಕ್ತಿ ನಿಮಗೆ, ರಾಜ್ಯವನ್ನೇ ವಶ ಮಾಡ್ಕೊಳ್ಳೋವಂಥ ಶಕ್ತಿ ನಿಮ್ಗೆ ಬರುತ್ತೆ ಪ್ರಿಯ ವೀಕ್ಷಕರೇ. ಇದನ್ನು ಮಾಡಿದ ಮೇಲೆ ನಿಮ್ಗೆ ಇದು ಅರಿವಾಗುತ್ತೆ. ನಾನು ಯಾವುದು ಸುಮ್ಮನೆ ನಿಮ್ಗೆ ಹೇಳ್ತಿಲ್ಲ. ಇದು ಮಾತ್ರ ಶತಸಿದ್ಧ ಗಣೇಶನ ಮಂತ್ರ ಹೇಳಿ ನೀವು ಬೇಡಿದಂಥ ವರಗಳನ್ನ ಪ್ರಾಪ್ತಿ ಮಾಡಿಕೊಡ್ತಾನೆ. ಗಣೇಶನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಬೇರೆ ದೇವರುಗಳಿಗಿನ್ನ ನಮ್ಮ ಗಣೇಶ ಅಂದರೆ ಪವರ್ಫುಲ್ಲಾದಂಥ ಗಣೇಶ. ಇದು ಮಾಡಿ ನೋಡಿ, ನಿಮ್ಮ ಬೇಡಿದ ವರಗಳನ್ನೇ ಈಡೇರಿಸೋವಂಥ ಗಣೇಶ. ಈ ಮಂತ್ರ ತಂತ್ರ, ಇದಕ್ಕೆ ಮಂತ್ರಗಳಿದ್ದಾವೆ, ಮತ್ತು ಮೂಲಿಕೆ ಇದೆ, ಭಸ್ಮಗಳಿದೆ. ಇದಕ್ಕೆ ಯಾವ ಥರ ಬೇಕೋ ಆ ಥರ ನಾವು ಇದನ್ನು ಸಿದ್ಧಿ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಸರ್ವ ಕಷ್ಟಗಳು ದೂರವಾಗ್ತವೆ, ಸರ್ವ ಕಾರ್ಯಗಳು ಸಿದ್ಧಿ ಆಗುತ್ತೆ. ಸರ್ವ ಕಷ್ಟಗಳು ನಿವಾರಣೆ ಆದಮೇಲೆ ನಮಗೆ ಮುಂದೆ ದಾರಿ ಸಿಗುತ್ತೆ. ದೇವಸ್ಥಾನದಲ್ಲಿ ಜನಗಳು ಬಂದಿಲ್ಲ ಅಂದರೆ ಈ ಗಣೇಶನ ಮಾಡಿಕ್ಕಿ ವ್ಯಾಪಾರ ಫ್ಯಾಕ್ಟ್ರಿಗಳಲ್ಲಿ, ವ್ಯಾಪಾರ ಅಂಗಡಿಗಳಲ್ಲಿ ನಿಮ್ಗೇನು ಬೇಕೋ ಅದನ್ನು ಮಾಡಿ. ಜನ ವಶೀಕರಣ ಬೇಕು ಅಂದರೆ ನೀವು ಇದನ್ನು ನಿಮ್ಮ ಪರ್ಸ್ನಲ್ಲು ಬ್ಯಾಗ್ನಲ್ಲೂ ಇಟ್ಕೊಂಡು ಹೋಗಿ, ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ಇನ್ನೂ ಹಲವಾರು ರೀತಿ ಇದೆ. ಇದನ್ನಿಷ್ಟಕ್ಕೆ ಮುಗಿಸೋಕ್ಕಾಗೋದಿಲ್ಲ. ಇದನ್ನು ಹೇಳಬೇಕು ಅಂದರೆ ಬ್ರಹ್ಮಾಂಡವಾಗಿದೆ ಪ್ರಿಯ ವೀಕ್ಷಕರೇ. ಆದರೆ ಇಂಥದ್ದೆಲ್ಲ ಇದೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.